ಇಷ್ಟು ಹೊತ್ತು ನಮ್ಮೊಂದಿಗೆ ಅಮೂಲ್ಯವಾದಂತಹ ಸಮಯವನ್ನು ಕೊಟ್ಟಿದ್ದೀರಿ, ಯಕ್ಷಗಾನದ ಅನುಭವವನ್ನ ಹೇಳಿದ್ದೀರಿ. ಕಡೆಯ ಭಾಗವಾಗಿ ಯಕ್ಷಗಾನ ಕ್ಷೇತ್ರದಲ್ಲಿ ನಯನಾಡು ಸತೀಶ್ ಅವರಿಗೆ ಅತ್ಯಂತ ತುಂಬಾ ಒಂದು ನೋವಿನ ಘಟನೆ ಆದದ್ದು ಅಂತ ಹೇಳಿದ್ರೆ ಯಾವ್ದನ್ನ ನೆನಪಿಸ್ಲಿಕ್ಕೆ, ಯಾವ್ದು ನನಗೆ ಈ ವಿಚಾರ ತುಂಬಾ ನೋವು ತಂದಂತ ವಿಚಾರ ಅಂತ ಹೇಳೋದಾದ್ರೆ ಯಾವ್ದು ಹೇಳ್ತೀರಿ ಅಂತ ಹೇಳಿ. ನೋವು ಅಂದರೆ ನನಗೆ ಯಕ್ಷಗಾನದ ಕೆಲವೊಮ್ಮೆ ಯಕ್ಷಗಾನದಲ್ಲಿ ನನಗೆ ಬೇಡ ಕೆಲವು ವಿಷಯಗಳಲ್ಲಿ. ಈಗ ನಾನೊಂದು ಭಾವನೆ ಮೇಳದಲ್ಲಿದ್ದೆಲ್ಲ, ಅದನ್ನು ಒಂದು ಮೇಳ ಬಿಟ್ಟಿದ್ದೆ. ಭಾವನೆ ಮೇಳದಲ್ಲಿ ಒಂದು ವರ್ಷ ತಿರುಗಾಟ ನಾನು ಹೋಗುವಾಗಲೇ ಹೇಳಿದೆ, ನಾನು ಒಂದು ವರ್ಷ ಬರೋದು, ನನಗೆ ಮತ್ತೆ ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದೆ. ನಾನು ನನಗೆ ಭಾವನೆ ಮೇಳದಲ್ಲಿ ಒಂದು ವರ್ಷ ತಿರುಗಾಟ ಮಾಡಿದ್ದೇನೆ. ಮತ್ತು ನನಗೆ ಮನೆಯ ಸಮಸ್ಯೆಗಳೆಲ್ಲ ಹೆಚ್ಚಾಯಿತು. ಇದು ನನ್ನ ಜೀವನದಲ್ಲಿ ತುಂಬ ನೋವುಗಳ ಪ್ರಾರಂಭ ಆಯಿತು. ಅಂದರೆ ನನಗೆ ಯಕ್ಷಗಾನದಲ್ಲಿ ದುಡಿಬೇಕಾ, ಮನೆಯ ಸಮಸ್ಯೆ ಪರಿಹಾರ ಮಾಡಬೇಕಾ, ಅಲ್ಲ ಅದು ಎಲ್ಲರಿಗೂ ಬರುವುದೇ. ಮನೆಯ ಸಮಸ್ಯೆಗಳು ನನಗಂತಲ್ಲ, ಎಲ್ಲರಿಗೂ ಇದ್ದದ್ದು. ಕೆಲವರು ಹೇಳಿಕೊಳ್ಳುವುದಿಲ್ಲ, ನಾನು ಕೂಡ ಯಾರಲ್ಲಿ ಹೇಳಿಕೊಳ್ಳುವುದಿಲ್ಲ. ಯಾವುದು ಏನಾದರೂ ಕೂಡ ನಾನೇ ಒಬ್ಬನೇ ಅದನ್ನು ನಿರ್ವಹಿಸಿ ಬರಬೇಕು. ಮತ್ತೆ ಎಲ್ಲ ಮನೆಯಲ್ಲಿ ಒಂದೊಂದು ಸಮಸ್ಯೆಗಳೆಲ್ಲ ತಾಯಿ ತೀರಿದ ಮೇಲೆ ಮನೆಯ ಸಮಸ್ಯೆ ತುಂಬಾ ನೋವು ತಂದಿದೆ. ಹೌದು, ಈ ಯಕ್ಷಗಾನ ಕ್ಷೇತ್ರದಿಂದ ಏನಾದರೂ ನೋವು ಆಗಿದೆ ಸತೀಶ್ ನಯನಾಡ್ರಿಗೆ? ಯಕ್ಷಗಾನದಲ್ಲಿ ತುಂಬಾ ನೋವು ಆಗಿದೆ, ಅದನ್ನು ಹೇಳಲಿಕ್ಕೆ ಆಗುದಿಲ್ಲ. ನನಗೆ ತುಂಬಾ ನೋವು ಆಗಿದೆ. ತುಳಿದ ಒಂದು ಜಾತಿಯ ವಿಚಾರವನ್ನು ಇಟ್ಟುಕೊಂಡು ತುಳಿದವರಿದ್ದಾರೋ ಅಥವಾ ವೇಷದ ವಿಚಾರ, ಜಾತಿ ವಿಷಯಕ್ಕೆ ನಾನು ಯಾವುದಕ್ಕೂ ಹೊಣೆ ಹಾಕುದು ಇದು ಮಾಡುವುದಿಲ್ಲ, ಯಾರಿಗೂ ದೂರುವುದಿಲ್ಲ. ಜಾತಿಯನ್ನು ದೂರುವರು ದೂರ್ತಾರೆ, ಅದು ನಾನೇ ಅದನ್ನು ವಹಿಸಿಕೊಳ್ಬೇಕಂತಿಲ್ಲ. ಹಾಗಂತ ಕೆಲವರು ಏನಂದ್ರೆ ನಮ್ಮನ್ನು ವೇಷದ ವಿಷಯದಲ್ಲಿ ಅಲ್ಲ, ವೇಷದ ವಿಷಯದಲ್ಲಿ ಕೆಲವರು ಹಾಗೆ ಮಾಡಿದ್ದಾರೆ. ಕೆಲವೊಮ್ಮೆ ನಮ್ಮನ್ನು ನಮ್ಮ ಜೀವನದಲ್ಲಿ ಏನಂದ್ರೆ ನಾವು ಹೋದದ್ದು ನಮ್ಮ ತಪ್ಪು ಅಂತ ಹೇಳ್ಬೋದು. ನಾವು ಅಲ್ಲಿಗೆ ಆ ಕ್ಷೇತ್ರಕ್ಕೆ ಹೋದದ್ದು ತಪ್ಪು, ಬೇಡ, ನಮ್ಮ ಆಯ್ಕೆ ರಾಂಗ್ ಆಗಿ. ಹೌದೌದೌದು, ಅದು ನಮ್ಮದೇ ತಪ್ಪು ಅಂತ ಹೇಳ್ಬೋದು. ಯಾಕೆಂದ್ರೆ ಅವರು ಮತ್ತೆ ನಮ್ಮನ್ನು ಕರೆಯುವಾಗ ಚಂದದಿಂದ ಕರೀತಾರೆ, ಕಳಿಸುವಾಗ ನೋವಿನಲ್ಲಿ ಕಳಿಸ್ತಾರೆ. ಇದು ತುಂಬಾ ನಮಗೆ ನೋವು. ಯಾರು ಏನಂತ ಬೇಡ, ತುಂಬಾ ನೋವು ನಮಗೆ. ನಾವು ಬರುವುದಿಲ್ಲ ಅಂತ ಹೇಳಿದ್ರು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ, ಕಲಿಸುವಾಗ ತುಂಬಾ ನೋವಿನಲ್ಲಿ ಕಳಿಸ್ತಾರೆ. ಅದು ಯಾರಿಗೆ ಒಳ್ಳೆಯದು ಯಾರಿಗೆ ಕೆಟ್ಟದ್ದು ಗೊತ್ತಿಲ್ಲ. ಕಲಾವಿದರನ್ನು ಶಾಪವೇ ಅದು ಅಂತ ಹೇಳ್ಬೋದು. ಕಲಾವಿದರು ನನಗಂತಲ್ಲ, ತುಂಬ ಮಂದಿಗೆ ಹಾಗೆ ಆಗಿದ್ದು ಉಂಟು, ನನಗೆ ಗೊತ್ತುಂಟು. ಆದರೂ ನಾವು ಎಂತ ಗೊತ್ತುಂಟ, ತಿಳಿದು ಮತ್ತೆ ನಾವು ಹೋಗಿ ಪತಂಗದಾಗಿ ಹೋಗಿ ಬೆಂಕಿಗೆ ಬೀಳ್ತೇವಲ್ಲ, ಅದು ತಪ್ಪು ಅಂತ. ಅದಕ್ಕೆ ನನಗೆ ಆಟವು ಬೇಡ 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 ಹೇಳುತ್ತಾ ಆಗ್ತದೆ. ಈಗ ಮನೆಯಲ್ಲಿ ನಿಮಗೆ ಮಗ ಒಬ್ಬ ಇದ್ದಾನೆ, ಮತ್ತೆ ಮಡದಿ, ನೀವು 3 ಜನರು ಇರುವಂತದ್ದು. ಸ್ವಲ್ಪ ಕೃಷಿ ಎಲ್ಲ ಇದೆ? ಕೃಷಿ ಉಂಟು, ಅಡಿಕೆ ಕೃಷಿ ಉಂಟು ನನಗೆ. ನನ್ನ ಹೆಂಡತಿ ಇದ್ದಾರೆ, ಮತ್ತೆ ಮಗ ಈಗ ಸೆಕೆಂಡ್ ಪೀಸ್ ಓದ್ತಾ ಇದ್ದಾನೆ. ಯಕ್ಷಗಾನದ ಆಸಕ್ತಿಯನ್ನು ಉಂಟಾ? ಒಮ್ಮೆ ಸ್ವಲ್ಪ ಮೃದಂಗ ಮೊದಲೇ ಕಲಿತ ಈ ಕೊಂಕಣ ದೇವರ ಕಲಿತ. ಮತ್ತೆ ಅವರಿಗೆ ಶಾಲೆದು ಹೆಚ್ಚಾಯಿತು. ಶಾಲೆದು ಇವರು ವಾರದಲ್ಲಿ ಒಂದು ಪರೀಕ್ಷೆ ಮಾಡುದು, ಅದು ಇದು ಮಕ್ಕಳಿಗೆ ನಾವು ಅದನ್ನು ಬಿಟ್ಟು ಇದನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಅದನ್ನು ಮತ್ತೆ ಅವನಿಗೆ ಆಗುದಿಲ್ಲ ಅಂತ ಹೇಳಿದ, ಆಯ್ತು ಅಂತ ಹೇಳಿದ. ಇದಿಷ್ಟು ನಿಮ್ಮ ವಿಚಾರಗಳು. ಕೃಷಿಯ ಜೊತೆಗೆ ಅಥವಾ ಯಕ್ಷಗಾನದ ಜೊತೆಗೆ ಎರಡನ್ನು ಕೂಡ ಬ್ಯಾಲೆನ್ಸ್ ಮಾಡಿ ಹೋಗ್ತಾ ಇದ್ದೀರಿ. ಯಕ್ಷಗಾನದ ರಂಗದಲ್ಲಿ ಮತ್ತಷ್ಟು ವರ್ಷ ನೀವು ಸೇವೆಯನ್ನ ಸಲ್ಲಿಸುವಾಗ ಆಗ್ಲಿ ಅಂತ ಹೇಳಿ ನಮ್ಮದೊಂದು ಕೋರಿಕೆ. ಸತೀಶ್ ಅಣ್ಣ ಯಕ್ಷಗಾನ ಕ್ಷೇತ್ರದಲ್ಲಿ 30 ವರ್ಷಕ್ಕಿಂತಲೂ ಅಧಿಕ ವರ್ಷ ಸೇವೆಯನ್ನ ಸಲ್ಲಿಸಿದವರು. ಒಂದು ಹೆಸರು, ಕೀರ್ತಿ, ನೇಮ್ ಫ್ರೇಮ್ ಅನ್ನುವಂಥದ್ದು 2 ಕೂಡ ಬಂದಿದೆ. ಗೊತ್ತಿದೆ ನಯನಾಡು ಸತೀಶ್ ಅಂತ ಕೇಳಿದ್ರೆ ಯಾರು ಅಂತ ಹೇಳಿ. ಯಾರೆಲ್ಲ ಗೊತ್ತಿಲ್ಲದವರಿಲ್ಲ, ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಬೇಕಾದಷ್ಟು ವಿಡಿಯೋಗಳು ಕೂಡ ಬರ್ತದೆ. ನಾವು ಜೊತೆಯಾಗಿ ತಿರುಗಾಟವನ್ನೆಲ್ಲ ಮಾಡಿದವರು. ಕಾರ್ಯಕ್ರಮದ ಕಡೆಯದಾಗಿ ಎಲ್ಲರಲ್ಲೂ ಕೇಳುವ ಹಾಗೆ, ಯಕ್ಷಗಾನ ರಂಗದಲ್ಲಿ ನೀವು ಇಷ್ಟು ವರ್ಷ ಸೇವೆಯನ್ನ ಸಲ್ಲಿಸಿದ್ದೀರಿ, ಯಾರಿಗಾದ್ರೂ ಧನ್ಯವಾದವನ್ನ ಸಲ್ಲಿಸಬೇಕು ಅಂತ ಹೇಳಿದ್ರೆ ಅಥವಾ ಯಾರೊಂದಿಗಾದ್ರೂ ಕ್ಷಮೆಯನ್ನ ಕೇಳಬೇಕು ಅಂತ ಹೇಳಿದ್ರೆ ನಮ್ಮ ವಾಹಿನಿಯ ಮುಖಾಂತರ ಕೇಳುವುದಕ್ಕೆ ಒಂದು ಅವಕಾಶ ಇದೆ, ಧನ್ಯವಾದವನ್ನ ಹೇಳಬಹುದು. ನಾನು ಎಲ್ಲರಿಗೂ ಧನ್ಯವಾದ ಹೇಳ್ತೇನೆ. ಯಾಕೆ ಗೊತ್ತುಂಟ, ಈಗ ನನಗೆ ಯಾರನ್ನು ದೂರ್ಲಿಕ್ಕೆ ಮನಸ್ಸಿಲ್ಲ. ಯಾಕಂದ್ರೆ ಎಲ್ಲರೂ ಅವರವರದ್ದು ಮನಸ್ಸಿನಲ್ಲಿ ಅವರುಂಟು, ಅದನ್ನೆಲ್ಲ ಮಾಡಿಕೊಂಡು ಹೋಗಿದ್ದಾರೆ. ತಪ್ಪೋ ಸರಿ ಅಂತ ಮತ್ತೆ ಅವರಿಗೆ ಅರ್ಥ ಆಗ್ಬೋದು, ನಾನು ಇಲ್ಲದಾಗ ಅವರಿಗೆ ಗೊತ್ತಾಗ್ಬೋದು. ನನಗೆ ಯಾವ ಮೇಳದಲ್ಲಿ ದುಡಿದು ಅಭ್ಯಾಸ ಉಂಟು, ಹೇಗೂ ನನಗೆ ಮನೆಯಲ್ಲಿ ದುಡಿದವನಿಗೆ ಅದು ಮೇಳದಲ್ಲಿ ದುಡಿದು ದೊಡ್ಡ ಸಂಗತಿ ಆಗಲಿಲ್ಲ. ಯಾಕಂದರೆ ಅದು ಕೃಷಿ, ಇದೊಂದು ಕೃಷಿ ಆಗಿ ಗೊತ್ತಾಯ್ತಾ.
ಎರಡು ಕೃಷಿ, ಅಲ್ಲಿ ಕೂಡ ಹಾಕಿ ತೆಗಿಬೇಕು, ಇಲ್ಲಿ ಕೂಡ ಹಾಗೆ ನಮ್ಮದು. ಖರ್ಚು ಮಾಡಿದರೆ ಅದರಲ್ಲಿ ಲಾಭ ಏನಂತ ನೋಡ್ಬೋದು. ಯಕ್ಷಗಾನದಲ್ಲಿ ಲಾಭ ಏನಂತ ಕೇಳಿದರೆ, ನಾನು ದುಡಿದ್ರಲ್ಲಿ ಸ್ವಲ್ಪ ಏನಾದರೂ ಮಾಡಿದ್ದೇನೆ ಅಂತ ಒಂದು ಸಮಾಧಾನ ಉಂಟು. ಅದು ಇದು ಮಾಡಿ ಹೇಗಾದರೂ ಇನ್ನೂ ಬೇಡ ಯಕ್ಷಗಾನ ನನಗೆ ಅಂತ ಆಗ್ತಾ ಉಂಟು ಅಷ್ಟೇ. ಆದ್ರೆ ಬೇಡ ಅಂತ ಹೇಳಬಾರ್ದು. ಯಾಕೆ ಅಂತ ಕೇಳಿದ್ರೆ ಆಲ್ರೆಡಿ ನಿಮ್ಮ ಬಗ್ಗೆ ನಿಮ್ಮ ಸಂದರ್ಶನ ಮಾಡಬೇಕು, ನಿಮ್ಮನ್ನ ಕಟೀಲು ಮೇಳದ ರಂಗಸ್ಥಳದಲ್ಲಿ ಕಾಣಬೇಕು ಅಂತ ಹೇಳಿ ಅನೇಕ ಜನ ಕಾತುರದಿಂದಿದ್ದಾರೆ. ಈಗ ಅಷ್ಟೇ ನಿಮಗೆ 49-50 ವರ್ಷ ಆಗ್ತಾ ಇದೆ ಅಷ್ಟೇ. ಇನ್ನಷ್ಟು 10 ವರ್ಷವೋ 20 ವರ್ಷವೋ ಯಕ್ಷಗಾನದಲ್ಲಿ ನಿಮ್ಮ ವೇಷವನ್ನು ನೋಡುವ ಹಾಗೆ ಆಗ್ಲಿ ಅಂತ ಹೇಳಿ ನಾವು ಆ ದೇವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಜೊತೆ ನೀವು ಕೂಡ ಇದರ ಬಗ್ಗೆ ಒಂದು ಮನಸ್ಸನ್ನ ಏನು ಮಾಡಬೇಕು ಅಂತ ಹೇಳಿ. ಸೊ ಯಾರಿಗಾದ್ರೂ ಧನ್ಯವಾದವನ್ನು ಸಲ್ಲಿಸುವುದಿದ್ರೆ ಸಲ್ಲಿಸಬಹುದು, ನಿಮ್ಮ ಗುರುಗಳಿಗಾಗಿರ್ಬೋದು, ತಂದೆ ತಾಯಿಗಳಿಗಾಗಿರ್ಬೋದು. ನಿಜವಾಗಿ ನನ್ನ ಗುರುಗಳು ಕೋಡಿಯವರು ಮತ್ತೆ ಗೋಪಾಲ್ ಭಟ್ರು, ಧರ್ಮಸ್ಥಳ ಗೋಪಾಲ್ ಭಟ್ರು, ಅವ್ರ ಮನೆಗೆ ಹೋಗ್ಬೇಕಿತ್ತು. ಹೋಗುವುದಾದ್ರೆ ನಾನು ಹೇಗೆ ಹೋಗುವುದಂತ ಗೊತ್ತಿಲ್ಲ ನನಗೆ. ಒಮ್ಮೆ ಹೋಗಬೇಕು, ಅವ್ರನ್ನ ನೋಡಬೇಕು ಅಂತ ಮನಸ್ಸಿನಲ್ಲಿ ಯಾವಾಗಲೊಂದು ಆಸೆ ಉಂಟು. ಅಂದರೆ ಹೋಗಲಿಕ್ಕೆ ಸಮಯ ಆಗುವುದಿಲ್ಲ ಅಥವಾ ನನ್ನ ಹಣೆಬರಹದಲ್ಲಿ ಬರೆಯಲಿಲ್ಲ, ಗೊತ್ತಿಲ್ಲ ನನಗೆ. ಹಾಗೆ ಒಂದು ದಿವಸ ಹೋಗಬೇಕು, ಅವರನ್ನು ನೋಡಬೇಕು, ಮಾತನಾಡಬೇಕು ಅಂತ ಉಂಟು. ನನ್ನ ಮನೆಯ ಪರಿಸ್ಥಿತಿ ಹಾಗೆ ಉಂಟು, ಹೋಗಲಿಕ್ಕೆ ಆಗುವುದಿಲ್ಲ. ಈಗ ನಾನು ಯಕ್ಷಗಾನಕ್ಕೆ ಹೋಗ್ತಾ ಇದ್ದೇನೆ ಗೊತ್ತುಂಟು. ಅವರು ನನ್ನ ಗುರುಗಳು ನಿಜವಾಗಿ ನೀನು ಹೋಗಬೇಡ ಮಗ, ಯಕ್ಷಗಾನ ನಾನು ಉದ್ಧಾರ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಯಾಕಂದರೆ ಅವರು ಯಕ್ಷಗಾನವನ್ನು ಬಿಟ್ಟು ಅವರು ಒಳ್ಳೆಯದಾಗಿದ್ದಾರೆ. ನಿಜವಾಗಿ ಯಕ್ಷಗಾನವನ್ನು ನಾನು ದೂರುವುದಿಲ್ಲ ಯಾವತ್ತು. ಯಕ್ಷಗಾನದಲ್ಲಿ ಈಗ ಕಡೆಯ ಒಂದು ಮಾತು ಹೇಳ್ತೇನೆ, ಯಕ್ಷಗಾನದಲ್ಲಿ ನಮ್ಮ ಬುದ್ಧಿ ಒಂದು ಸರಿ ಇದ್ದರೆ ಅದರಲ್ಲಿ ಸಂಪಾದನೆ ಮಾಡಿದ್ದನ್ನು ನಾವು ಉಳಿಸಿಕೊಳ್ಬಹುದು. ಬೇಡದನ್ನು ಮಾಡಿದರೆ ಯಕ್ಷಗಾನವೇ ನಮ್ಮನ್ನು ಕೊಳ್ತದೆ. ಇದು ಸತ್ಯ. ಯಾಕೆಂದರೆ ಇದು ನಾನು ತುಂಬ ಕಲಾವಿದರನ್ನು ನೋಡಿದ್ದೇನೆ. ನನ್ನನ್ನು ನಾನು ಒಬ್ಬರಲ್ಲಿ ಕೇಳಿದ್ದೇನೆ, ವಿಷ್ಣು ಶರ್ಮರಲ್ಲಿ ಕೇಳಿದ್ದೇನೆ, ಯಕ್ಷಗಾನಕ್ಕೆ ಬಂದವರು ಕಲಾವಿದರೆಲ್ಲ ಹಾಳಾಗ್ತಾರೆ ಅಂತ. ಅದಕ್ಕೆ ವಿಷ್ಣು ಶರ್ಮರು ವಿಷ್ಣು ಶರ್ಮ ಮಾತು ಹೇಳಿದರು, ನೀನು ಯಾವುದನ್ನು ಉಳಿಸಿಕೊಳ್ತಿ, ಒಳ್ಳೆಯದನ್ನು ಉಳಿಸಿಕೊಂಡ್ರೆ ನೀವು ಒಳ್ಳೆಯದಾಗ್ತಿ, ಕೆಟ್ಟದನ್ನು ಉಳಿಸಿಕೊಂಡ್ರೆ ಕೆಟ್ಟವನಾಗ್ತಿ. ನಿನಗೆ ಯಾವುದು ಬೇಕೋ ಅದನ್ನು ಉಳಿಸಿಕೋ ಅಂತ ಹೇಳಿದ್ರು. ಆಗ ನಾನು ಅರ್ಥ ಮಾಡಿಕೊಂಡೆ, ಇದರಲ್ಲಿ ಒಳ್ಳೆಯವನೇ ಆಗಬೇಕು, ನಾನು ಬದುಕಬೇಕು, ಹೇಗಾದರೆ ಹೆಸರು ಪಡಿಬೇಕು, ಏನಾದರೂ ಒಂದು ಮಾಡಿ ಇದರಲ್ಲಿ ನಾನು ಬದುಕಬೇಕಂತ ಮಾಡಿದೆ. ಅದನ್ನು ನಾನು ಉಳಿಸಿ, ಅವರ ಮಾತೊಂದು ಅವತ್ತು ಉಳಿಸಿ. ಮತ್ತು ಕಾಂಗ್ರೀಷನ್ನ ಅವರೊಂದು ಮತ್ತೊಂದು ಮಾತು ಹೇಳಿದ್ದಾರೆ, ಯಕ್ಷಗಾನ ಕಲಾವಿದರಿಗೆ ಆಸೆ ಎಂಬುದು ಯಾವತ್ತೂ ಇರುಕೊಡ್ತಂತೆ. ನಾವು ಹಣದ ಹಿಂದೆ ನಾವು ಹೋಗಬಾರ್ದಂತೆ, ಹಣ ನಮ್ಮ ಬೆನ್ನ ಹಿಂದೆ ಬರಬೇಕು, ಅಲ್ಲಿವರೆಗೆ ನೀವು ಕಾಯಬೇಕು ಅನ್ನೋಂತೆ ಒಂದು ಮಾತು ಹೇಳಿದ್ದಾರೆ. ಅದು ಸತ್ಯ ಅಂತ ಆಯಿತು ನನಗೆ. ಅದು ನಿಜವಾಗಿ ಒಂದು ದಿವಸ ನಾನು ನಮಗೆ ಹೀಗೆ ಹಣ ಕೊಡುವಾಗ ಕೆಲವರಿಗೆ ಕಡಿಮೆ ನಮಗೆಲ್ಲ ಕೊಟ್ಟರು. ನಾವು ದುಡಿದ್ರು ಅಂತ ಕೇಳಿದ್ದಕ್ಕೆ ಅವರು ಮಾತು ಹೇಳಿದರು, ಇಲ್ಲ ಮಗ, ನೀನು ಹಾಗೆ ಮಾತಾಡಬೇಡ, ನೀನಾದರೆ ಬೆನ್ನ ಹಿಂದೆ ಹೋಗಬೇಡ, ಅದನ್ನು ಹಣ ನೀನು ಅನ್ಕೊಳ್ತದೆ ಅಂತ. ನೀನೇ ದುಡಿದು ನೀನು ಅಂತ ಕಲಾವಿದನಾಗು, ಆಗ ನಿನ್ನ ಬೆನ್ನ ಹಿಂದೆ ಹಣ ಬರ್ತದೆ ಅಂತ. ಅವರು ಸತ್ತೋದ್ರು. ಅವರು ಬೇಕಿತ್ತು ಈಗ ನನಗೆ. ಎಸ್ ಸತೀಶಣ್ಣ, ಇದು ನಿಮ್ಮ ಯಕ್ಷ ಪಯಣದ ಕತೆ ನಮ್ಮ ಇವತ್ತಿನ ಸಂಚಿಕೆ ವೀಕ್ಷಕರಿಗೆ ಅತ್ಯಂತ ಖುಷಿ ಆಗಿರಬಹುದು. ಅನೇಕ ಜನರ ಕೋರಿಕೆಯನ್ನು ನಾನು ನನ್ನಿಂದ ಆದಷ್ಟರ ಮಟ್ಟಿಗೆ ನೆರವೇರಿಸಿದ್ದೇನೆ ಅಂತ ಹೇಳ್ತಾ, ಇಷ್ಟು ಹೊತ್ತು ತಮ್ಮ ಅಮೂಲ್ಯವಾದಂತಹ ಸಮಯವನ್ನು ನಮ್ಮ ವಾಹಿನಿಗೆ ಕೊಟ್ಟದ್ದಕ್ಕಾಗಿ ನಿಮಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ನಿಮಗೂ ನಿಮ್ಮ ಈ ವಾಹಿನಿಗೆ ನನ್ನದು ಸತೀಶ್ ನಯನಾಡ್ ಮಾಡುವ ದೊಡ್ಡದಾದಂಥ ಧನ್ಯವಾದ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದು ಯಕ್ಷ ಇನ್ಫೋ ಕನ್ನಡ ಯೂಟ್ಯೂಬ್ ವಾಹಿನಿಯ ಯಕ್ಷ ಪಯಣದ ಕತೆ. ಸತೀಶ್ ನಯನಾಡ್ ಇವರ ಜೊತೆ ಇವತ್ತಿನ ವಾಹಿನಿಯ ಈ ಕಾರ್ಯಕ್ರಮ ನಿಮ್ಮನ್ನ ರಂಜಿಸಿದೆ ಅಂತ ಹೇಳಿ ಅಂದುಕೊಳ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬರು ವಿಶೇಷವಾದಂತಹ ಯಕ್ಷಗಾನ ಕಲಾವಿದರೊಂದಿಗೆ ನಿಮ್ಮ ಮುಂದೆ ಅವರ ಯಕ್ಷ ಪಯಣದ ಕಥೆಯನ್ನು ತರುವವನಿದ್ದೇನೆ. ಇವತ್ತಿನ ಸಂಚಿಕೆ ಇಷ್ಟ ಆಗಿದ್ದಲ್ಲಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇದು ಯಕ್ಷ ಇನ್ಫೋ ಕನ್ನಡ, ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ. ನಮಸ್ಕಾರ.